ನನ್ನ ಸೊಸೆ ಯಾಕೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮರಿ ಹಾಕಿದ ಬೆಕ್ಕಿನ ಥರ ಓಡಾಡ್ತಾ ಇದ್ದಾರೆ? ಅತ್ತೆ ಬೆಕ್ಕು ಇಲ್ಲ ಮರಿನೂ ಇಲ್ಲ, ಯಜಮಾನ್ರು ಇನ್ನು ಮನೆಗೆ ಬಂದಿಲ್ವಲ್ಲ ಅದಕ್ಕೆ ಹೀಗೆ. ಬಂದ ತಾನೆ ಏನು ಮಹಾ ನೋಡ್ಕೋತಾಳೆ, ಚಾಪೆ ದಿಂಬಿ ಕೊಟ್ಟ ಹಾಲಲ್ಲಿ ಬೀಳಿಸ್ತಾಳೆ. ಈ ಸೌಭಾಗ್ಯಕ್ಕೆ ಮದ್ವೆ ಯಾಕೆ ಆಗ್ಬೇಕಾಗಿತ್ತು? ನಾನ್ ನಿಮ್ಗೆ ಅವತ್ತೇ ಹೇಳ್ದೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿ ಅಂತ. ಒಂದು ವರ್ಷ ನೋಡ್ತೀನಿ, ಅಷ್ಟರಲ್ಲಿ ಒಂದು ಪಿಳ್ಳೆನ ಒಪ್ಪಿಸ್ಕೊನೋ ಆದ್ಮೇಲೆ ಸರಿ, ಇಲ್ಲ ಅಂದ್ರೆ ಬೇರೆ ಯೋಚನೆ ಮಾಡಿ. ನೀವ್ ಯೋಚನೆ ಮಾಡೋಷ್ಟರಲ್ಲಿ ನನಗೆ ನಿಮ್ಮಷ್ಟೇ ವಯಸ್ಸಾಗಿರುತ್ತೆ, ಆಗ ಮಕ್ಕಳಾಗಲ್ಲ. ಹಬಿ ಸಿಕ್ಕಿದ್ರಾ? ಲೈಟ್ ಪೋಲು ಟ್ರಾನ್ಸ್ಫಾರ್ಮರ್ ಎಲ್ಲ ಕಡೆ ಹುಡುಕ್ಬಿಟ್ಟೆ, ಆಸಮಿ ಪತ್ತೆನೇ ಇಲ್ಲ. ಹಬಿ ಮನೆಗೆ ಬರಕ್ಕೆ ಇಷ್ಟಿಯಾಗಿ ಲೇಟ್ ಮಾಡ್ತಾ ಇದಾರೆ. ಪಾಂಡುರಂಗಂಗೋಸ್ಕರ ನೀವು ಇಷ್ಟೊತ್ತಿನಲ್ಲಿ ಕಾಯ್ತಿದ್ದೀರಾ ಅಂದ್ಮೇಲೆ ಏನೋ ವಿಶೇಷ ಇರಬೇಕು. ಏನದು? ಹಬಿ ಮನೆಗೆ ಬರ್ತಾರಲ್ಲ ಆಗ ಗೊತ್ತಾಗುತ್ತೆ ಏನ್ ವಿಶೇಷ ಅಂತ. ಯಾರ್ಯ ರಾಣಿ? ಹೋಗಪ್ಪ, ನನ್ನ ಕಲ್ಪನೆಗಳೆಲ್ಲ ಹಂಗಂಗೆ ನೆಗೆದು ಹೋಗ್ಬಿಡು. ಪದಪ್ಪ, ಒಂದು ಒಳ್ಳೆ ಸಿನಿಮಾ ನೋಡ್ತಾ ಇದ್ದೆ ಕಣ, ಯಾವನೋ ನಿನ್ನಂತ ಒಬ್ಬ ಹುಚ್ಚು ಅಭಿಮಾನಿ ಬಂದು ಬಾರ್ದ ನಂಗಂಗೆ ಅರ್ಧಾಕ್ಬಿಡದ. ಯಾಕೆ ಇಷ್ಟು ಲೇಟು? ಆ ರಾಜೇಶ್ವರಿ ಮನೆಗೆ ಪಾರ್ಟಿಗೆ ಹೋಗಿದ್ರಿ ತಾನೆ? ಅದಷ್ಟು ಕರೆಕ್ಟ್ ಆಗಿ ಗೆಸ್ ಮಾಡ್ಬಿಟ್ರಿ ಕಣ್ರಿ. ನಿಮ್ಮಂತವ್ರು CID ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅಲ್ಲಿರೋ ನಾಯಿಗಳಿಗೆ ಸ್ವಲ್ಪ ಕೆಲಸ ಕಮ್ಮಿ. ಆ ಪಾರ್ಟಿಗೆ ಒಟ್ಟು ಎಷ್ಟು ಜನ ಬಂದಿದ್ರು ಅಂತ ಜಾಜಿ ಅವ್ರು ಕೇಳಿ. ಲೇ ಪದಪ್ಪ, ಪಾರ್ಟಿಗೆ ಸಿಕ್ಕಾಪಟ್ಟೆ ಜನಗಳು ಬಂದ್ಬಿಟ್ಟಿರ್ತಾರೆ ಅಂತ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಕಣ. ಅಲ್ಲಿ ಹೋಗಿ ನೋಡ್ತೀನಿ, ಬಂದವರು 3 ಮತ್ತೊಂದು. ಆ 3 ಯಾರು ಮತ್ತೊಂದು ಯಾರು? ಹೆಂಗಸರು ರಾಜೇಶ್ವರಿ ಅವ್ರದ್ದು ಸೇರಿ 3, ಆ ಮತ್ತೊಂದು ನಾನು. 3 ಜನ ಹೆಂಗಸರು ಮತ್ತೆ ನೀವು ಒಬ್ಬರೇನಾ? ಪಾಪ ಇಬ್ರು ಹೆಂಗಸರು ಊರಿನಲ್ಲಿ ಅವ್ರ ಪಾಡಿಗೆ ಅವ್ರು ಕೂತಿದ್ರು ಕಣ್ರಿ. ನಾನು ರಾಜೇಶ್ವರಿ ಸಪ್ರೇಟ್ ಆಗಿ ಇನ್ನೊಂದ್ ಕಡೆ ಕೂತಿದ್ವಿ. ಏನೇನ್ ಮಾತಾಡ್ತಾ ಇದ್ರಿ? ನನಗೆ ಅವ್ರು ಮಾತಾಡಕ್ ಬಿಟ್ರೆ ತಾನೆ. ಆ ರಾಜೇಶ್ವರಿನೇ ಒಂದು ಮಾತಾಡಿದ್ಲು ಬೇಗ ಹೇಳೋ, ನಂಗೆ ನಿಜ ಬರ್ತಾಳೆ. ಲೇ ಪದಪ್ಪ, ಆ ರಾಜೇಶ್ವರಿ ಅವರು ನೀವು ಅದೆಂತಹ ಪಾಲಿಸಿದಂತ ವ್ಯಕ್ತಿ. ಆ ಎಡಗೈನ ಬಲಗೈನ ಮೇಲೆ ಕೆತ್ಬಿಟ್ಟು ಅದು ಹೇಗೆ ವೀರಕೇಸರಿ, ಅದು ಹೇಗೆ ವೀರ ಮಧುಕರಿ ಅಂತ ಹೇಳ್ತೀರಾ? ನನಗಂತೂ ಅದು ನಂಬಕ್ಕೆ ಆಗೋದಿಲ್ಲ. ಹಾಗೆ ಹೀಗೆ ಹಾಗೆ ಅಂತ ಇನ್ನೂ ಏನೇನೋ ಮಾತಾಡ್ತಾ ಇದ್ರು ಕಣ. ನನ್ನ ಕೈನಲ್ಲಿ ತಡ್ಕೊಳಕ್ ಆಗ್ಲಿಲ್ಲ ಕಣ, ಅದಕ್ಕೆ ಬಾಯಿನ ಯಾಕ್ರೆ ಅಷ್ಟೆಲ್ಲ ಅನುಮಾನ ಪಡ್ತೀರಾ? ಕೈಯಿಂದ ಈ ತರ ಬಾಯಿ ಮುಟ್ಬಿಟ್ಟೆ. ಈಗ ನಾವು ಒಂದು ನಾಯಿ ಮರಿಗೆ ಬಿಸ್ಕೆಟ್ ಹಾಕೋ ಹೋಗ್ತೀವಿ ಅಂದ್ರೆ ಅದು ನಮ್ಮ ಬೆರಳಿನ ಹಂಗಂಗೆ ಕಚ್ಚಿಬಿಡುತ್ತೆ. ಅಂತದ್ರಲ್ಲಿ ಒಂದು ಹುಡುಗಿ ಬಾಯಿ ಹತ್ರ ಬೆರಳು ತಗೊಂಡೋದ್ರೆ ಸುಮ್ಮನೆ ಬಿಡ್ತಾಳೆ. ಆ ರಾಜೇಶ್ವರಿ ಅವರು ನನ್ನ ಕೋಮಲವಾದ ಬೆರಳುಗಳನ್ನ ಈ ತರ ಹಿಡ್ಕೊಂಡು ಮೃದುವಾಗಿ ಹೀಗೆ ಕಚ್ಬಿಟ್ಲು. ಇಂಟ್ರೆಸ್ಟಿಂಗ್ ಆಗಿದೆ. ಅವರ ತುಟಿ ಲಿಪ್ಸ್ಟಿಕ್ ಎಲ್ಲ ನನ್ನ ಬೆರಳಿಗೆ ಮೆತ್ಕೊಂಡ್ಬಿಟ್ಟಿತ್ತು ಕಣ. ಆ ರಾಜೇಶ್ವರಿ ಅವರು ಆ ಲಿಪ್ಸ್ಟಿಕ್ಕಿನ ರುಚಿ ಹೇಗಿದೆ ಅಂತ ನೋಡಿ ಹೇಳಿ ಅಂತ ಕೇಳ್ಕೊಂಡ್ರು. ನೀವು ಟೇಸ್ಟ್ ಮಾಡ್ಬಿಟ್ರಾ? ಚಾಕ್ಲೇಟ್ ಫ್ಲೇವರ್ ಅಂತ ಹೇಳಿದೆ. ನನ್ನ ಮುಂದೆ ಆ ರಾಜೇಶ್ವರಿನ ಹೊಗಳ್ತಾ ಇದೀರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಇದೇ ನನಗೆ ಆಗಲ್ಲ ಅನ್ನೋದು. ನನ್ನ ಪಾಡಿಗೆ ನಾನು ಇದ್ದ ಕಣ. ಅಲ್ಲೇನ್ ನಡೀತೇಳಿ ಅಂತ ಪೀಡಿಸ್ತವ್ರು ನೀವೇ ತಾನೆ. ಈ ಕೋಪ ಮಾಡ್ಕೊಂಡ್ರೆ ನಾನೇನ್ ಮಾಡಿ? ಕಾಲನೇ ಕೆಟ್ಟೋಯ್ತು ಕಣ ಪದಪ್ಪ. ಹಿಂದಿನ ಕಾಲದಲ್ಲಿ ಅದೇ ನಮ್ಮ ಕಾಳಿದಾಸ ಬದುಕ್ತಾ ಇದ್ದಲ್ಲ, ಆವಾಗ ಹುಡುಗಿನ ಚೆನ್ನಾಗಿ ವರ್ಣನೆ ಮಾಡ್ಬಿಟ್ರೆ ಕಂಟಿ ಹಾರ ಕಿತ್ಕೊಡೋರಂತೆ. ನಿಮ್ಮನ್ನ ಕಂಠೀರವ ಸ್ಟುಡಿಯೋಗೂ ಕಳ್ಸಲ್ಲ. ಅಲ್ಲ ಕಣ ಪಾಂಡ್ರಂಗ, ನೀನು ಮದುವೆ ಆದ ಗಂಡಸು, ಹೆಂಡತಿನ ಮನೇಲೆ ಬಿಟ್ಟು ಬೇರೆಯವ್ರ ಜೊತೆ ಪಾರ್ಟಿ ಮಾಡಿದೀನಿ ಅಂತ ಬಂದು ಮನೇಲಿ ಕೊಚ್ಕೊಂಡ ಹೆಂಡತಿ ಆದವಳು ಸುಮ್ನೆ ಬಿಡ್ತಾಳ? ಸುಮ್ನೆ ಬಿಡ್ತಾಳೆ? ಗಂಡನ್ ಜುಟ್ಟು ಹಿಡ್ಕೊಂಡು ಚೆನ್ನಾಗಿ ಅಲ್ಲಾಡಿಸ್ತಾಳೆ. ಇನ್ನೊಂದ್ಸಲ ಆ ರಾಜೇಶ್ವರಿ ಮನೆ ಪಾರ್ಟಿ ಹೋಗ್ತೀರಾ? ಗಂಡನ್ ಜುಟ್ಟು ಇಟ್ಕೊಳ್ಳೋದು ಅಂದ್ರೆ ಗಂಡನ್ನ ಹದ್ಬಸ್ನಲ್ಲಿ ಇಟ್ಕೊಳ್ಳೋದು ಅಂತ. ನೀನೇ ನಮ್ಮ ಜುಟ್ಟಿಗೆ ಕೈ ಹಾಕಿದ್ಯಲ್ಲ. ಬಿಡಲ್ಲ ಹಬಿ, ಇದೇ ಲಾಸ್ಟ್. ಇನ್ನೊಂದ್ಸಲ ಇದನ್ನೇ ರಿಪೀಟ್ ಮಾಡಿದ್ರೆ ಜುಟ್ಟು ಕಿತ್ತು ಕೈ ಕೊಟ್ಬಿಡ್ತೀನಿ. ಕಾಫಿನ ಕುಡಿದ ಹಾಗೆ ಕೂತಿದ್ದೀರಾ? ತಲೆ ತುಂಬಾ ನೋವಾಗ್ತಿದ್ಯಾ? ನೋವಾಗ್ತಿದ್ಯಾ ಅಂತ ಪ್ರಶ್ನೆ ಕೇಳ್ತೀಯಲ್ಲೇ. ಜುಟ್ಟಿನ ಬೇರೆಗಳನ್ನ ಹಿಡ್ಕೊಂಡು ಅಲ್ಲಾಡ್ಸ್ಬಿಟ್ರು. ಕಣ್ಣೆಲ್ಲ ಈಗಲೂ ಮಂಜಾಗಿದೆ. ಯಾವುದೇ ಕಾರಣಕ್ಕೂ ಹೆಂಡತಿ ಕೈಗೆ ಜುಟ್ಟು ಜನಿವಾರ ಕೊಡಬೇಡ ಅಂತ ದೊಡ್ಡವ್ರು ಹೇಳಿದ ಮಾತು 100ಕ್ಕೆ 100 ನಿಜ ಕಣೆ. ನೋಡಿ ನಿಮ್ ಮಗನ್ ಪರಿಸ್ಥಿತಿನ. ಕಾಫಿನೂ ಕುಡಿದೆ ತಲೆ ಹಿಡ್ಕೊಂಡು ಕೂತಿದ್ದಾರೆ. ಹೆಂಡತಿ ಆದವಳು ಗಂಡನ್ ಪಾದ ಪೂಜೆ ಮಾಡೋದನ್ನ ನೋಡಿದೀನಿ. ಪಾದ ಅನ್ಬಿಟ್ಟು ಜುಟ್ಟಿಗೆ ಕೈ ಹಾಕಿರೋ ಹೆಂಡತಿ ನೋಡ್ತಾ ಇರೋದು ಇದೇ ಮೊದ್ಲು. ಇದನ್ನ ಯಾರಿಗೆ ಹೇಳ್ಬೇಕೋ ಅವನಿಗೆ ಹೇಳ್ತೀನಿ. ಮಾತ್ರ ರಂಗವ್ವ, ಈಗ ಇಲ್ದೇ ಇರೋ ಆ ನಿನ್ನ ಬೋರ್ತಲೆ ಯಜಮಾನಪ್ಪನ ಹತ್ರ ಕಂಪ್ಲೇಂಟ್ ಮಾಡೋದು ಏನು ಬಂತು ಭಾಗ್ಯ. ಆವತ್ತು ನೀವಿಬ್ರು ಸೇರ್ಕೊಂಡು ನನಗೆ ಮದುವೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬಿಟ್ಟಿದ್ದೆ, ನಮಗೆ ಇವತ್ತಿಂತ ಬರ್ಬರ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಗಂಡುಗಲಿ ಹೆಸರಿಗೆ ಲಂಗ ತೊಡ್ಸಿದ ಮೇಲೆ ಗಂಡುಗಲಿ ಅಂತ ಏನು ಬಂತು.
ಅದೇನು ಅಂತ ಹೇಳಿ. ಏನು ನಿಮ್ಮ ಅಪ್ಪನ ಹಾಗೆ ತಲೆನ ನುಣ್ಣಗ್ ಬೋಳಿಸ್ಕೊಂಡ್ಬಿಡ. ಅತ್ತೆ ಬ್ಲೆಸ್ ಮೀ. ಮುಟ್ಟಬೇಡ, ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ತುಳ ತುಳ. ಯಾಕತ್ತೆ ಇದ್ದಕ್ಕಿದ್ದಾಗ ರೈಸ್ ಆಗ್ಬಿಟ್ರಿ? ಮತ್ತೀನೇನಮ್ಮ, ಹೋಗಿ ಹೋಗಿ ನನ್ನ ಮಗನ ದುಡ್ಡು ಕೈ ಹಾಕಿದೀಯಲ್ಲ. ಅತ್ತೆ ನನಗ್ ಬೈಯೋದ್ ಬಿಟ್ಟು ಮೊದ್ಲು ನಿಮ್ ಮಗನ್ ಬುದ್ಧಿ ಹೇಳಿ. ಬ್ಯೂಟಿಫುಲ್ ಆಗಿರೋ ಹೆಂಡತಿ ಮನೇಲಿ ಇರ್ಬೇಕಾದ್ರೆ ಅದ್ ಯಾವಳ ಕರ್ದ್ಲು ಅಂತ ಅವ್ರ ಮನೆಗ್ ಪಾರ್ಟಿಗೆ ಹೋಗಿದಾರಲ್ಲ, ಚೂರ್ ಮಾಡಿದ್ ಸರಿನಾ? ನೀನು ಇವನ್ನ ನೆಟ್ಟ ನೋಡ್ಕೊಂಡಿದ್ದಿದ್ರೆ ಇವನ್ ಯಾಕಮ್ಮ ಅಲ್ಲೇ ಹೋಗ್ತಿದ್ದ? ಒಂದು ತಿಳ್ಕೊ, ಮನೇಲಿ ಊಟ ಸರಿ ಇಲ್ಲ ಅಂದ್ರೆ ಹೋಟ್ಲಿಗೆ ಹೋಗಿ ಹೋಗ್ತಾನೆ. ನೀವು ನಿಮ್ ಯಜಮಾನ್ರನ್ನ ನೆಟ್ಟಾಗಿ ನೋಡ್ಕೋತೀನಿ ತಾನೆ. ಅವ್ರು ಯಾಕೆ ಹೋಟ್ಲಿಗೆ ಹೋಗೋ ಬದಲು ಪರ್ಮನೆಂಟ್ ಆಗಿ ಲಾಡ್ಜ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ? ಗುಡ್ ಮಾರ್ನಿಂಗ್ ಬಸ್. ಅಯ್ಯೋ ಬಸ್, ಏನಿದು ತಲೆ ತುಂಬ ಬಾಳೆ ಕಟ್ಕೊಂಡಿದ್ರೆ ಏನಾಯ್ತು? ಅದು ಮಾಯಾವತಿ, ನಮ್ಮ ಮೆಂಡ್ರು ನನ್ನ ಜುಟ್ಟನ್ನ ಹಿಡ್ಕೊಂಡು ಬೇರ್ ಸಮೇತ ಅಲ್ಲಾಡ್ಸಿ ನನ್ನನ್ನ ಈ ಬಸ್, ಗಂಡನ್ ಜೇಬು ಕೈ ಹಾಕೋ ಹೆಂಡ್ತಿನ ನೋಡಿದೀನಿ, ಜುಟ್ಟು ಕೈ ಹಾಕೋ ಹೆಂಡ್ತಿನ ನಾ ಇದೇ ಮೊದಲನೇ ಸಲ ನೋಡ್ತಾ ಇರೋದು. ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಬಾಸ್. ಡಾಕ್ಟರ್ ಕೂಡ ಇದೇ ಮಾತನ್ನ ಹೇಳಿದರೆ ಮಾಯಾವತಿ, ನಾನು ಸಿಕ್ಕಾಪಟ್ಟೆ ಹುಷಾರಾಗಿರ್ಬೇಕಂತೆ. ಅಲ್ಲ, ಹೊಟ್ಟೆಗೆ ಎಣ್ಣೆ ಹಾಕಿದ್ರು ಪರವಾಗಿಲ್ವಂತೆ, ಯಾವುದೇ ಕಾರಣಕ್ಕೂ ಜುಟ್ಟಿಗೆ ಮಾತ್ರ ಎಣ್ಣೆ ಹಾಕಬಾರ್ದು ಅಂತ ಹೇಳಿದ್ದಾರೆ. ನಾನು ಈಗ ಗಾಳಿಗೆ ಹೋಗ್ಲೇಬಾರ್ದಂತೆ, ಆದಷ್ಟು ಬೆಚ್ಚಗಿರೋ ಸ್ಥಳದಲ್ಲೇ ವಾಸ ಮಾಡುವಂತನೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಾಳಿಗೆ ಹೋದ್ರೆ ಏನಾಗುತ್ತಂತೆ? ಈ ಸಿಹಿ ಕೈ ಚಂದ್ರು ಇದಾರಲ್ಲ, ಪರ್ಮನೆಂಟ್ ಆಗಿ ನನ್ನ ತಲೆನೂ ಅವ್ರ ತಲೆ ತರ ಆಗ್ಬಿಡುತ್ತೆ. ಬಾಸ್, ನಿಮ್ ಹೆಂಡತಿ ನಿಮ್ ಜುಟ್ಟು ಕೈ ಹಾಕೋ ತನಕ ನೀವು ಸುಮ್ಮನೆ ಇದ್ರಾ? ಮಾಯಾವತಿ, ಮಾತಾಡೋದಕ್ಕಿಂತ ನನ್ನ ಪಕ್ಕ ಬಂದು ನಿಂತ್ಕೊಂಡು ಮಾತಿಗೆ ಮಾತು ಬೆಳೆದ. ಅಲ್ಲ, ಈ ಪಕ್ಕದಲ್ಲಿ ಬಂದು ನಿಂತ್ಕೊಂಡವನು ಯಾವ ಹೊತ್ತಿನಲ್ಲಿ ಎಲ್ಲಿ ಕೈ ಹಾಕ್ತಾನೆ ಅಂತ ಯಾವ ನನ್ನ ಮಗನಿಗೆ ಗೊತ್ತಾಗುತ್ತೆ. ಏನೋ ರೊಚ್ಚಿಗೆ ಹೇಳ್ಬಿಡುತ್ತೆ, ಜುಟ್ಟಿಗೆ ಕೈ ಹಾಕಿದ್ರು, ಬೇರುಗಳನ್ನೆಲ್ಲ ಅಲ್ಲಾಡಿಸಿ ಈ ಪರಿಸ್ಥಿತಿ ತಂದಿಟ್ಬಿಟ್ರು. ಅದೆಲ್ಲ ಸರಿ ಬಾಸ್, ಈ ತಲೆಗೆ ಯಾಕೆ ನೀವು ಈ ಬಾಟ್ಲನ್ ಕಟ್ಕೊಂಡಿದ್ದೀರಾ? ನಾನು ಕಟ್ಟಿದ್ದಲ್ಲ, ಡಾಕ್ಟರ್ ಕಟ್ಟಿದ್ರು. ಇದು ಹೇರೋ ಸಿಂಡ್ರೋಲಿಯಾ ಸಿಂಡ್ರೋಮ್ ಅಂತ. ಇದು ಒಂದು ಶಕ್ತಿಯುತವಾದ ಡ್ರಾಮ. ಇದರ ಒಂದೊಂದೇ ಹನಿ ತೊಟ ಅಂತ ನನ್ನ ತಲೆಗೆ ತೊಟ್ಟಿಗ್ತಾ ಇರುತ್ತೆ. ಅದರ ಶಕ್ತಿ ಎಲ್ಲ ಬೇರೆ ಹೋಗ್ಬಿಟ್ಟು ಕೂದಲು ಉದುರೋದು ನಿಂತೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಹೋಗ್ಲಿ ಬಿಡಿ ಬಾಸ್, ಬನ್ನಿ ಒಂದೆರಡು ಸೈಟ್ ನೋಡ್ಕೊಂಡ್ ಬರೋಣ. ಇಲ್ಲಿ ನನ್ನ ಬುಡನೇ ಅಲ್ಲಾಡ್ತಾ ಇದೆ, ನೀನು ಕಂಡವ್ರ ಸೈಟ್ ನೋಡೋದಕ್ಕೆ ಕರ್ಕೊಂಡು ಹೋಗು. ಅಲ್ಲ ಕಣವ ಮಾಯಾವತ್ತೆ, ಒಂದು ಕಾಲಕ್ಕೆ ನೀನು ಹೆಂಗಿದ್ದೆ ಅಂತ ಯೋಚನೆ ಮಾಡು. ಇಂಥ ದಡುತ್ತಿದ್ದೆ ಹೇಳ್ಕೊಂಡು ರೈಲ್ ಚಂಬಲ್ ಮಲಗಿದ್ದೆ. ನಾನು ಕಷ್ಟಪಟ್ಟು ನಿನಗೆ ಬಿಡುಗಡೆ ಕೊಟ್ಟಿದ್ದೀನಿ. ಈ ನಿನ್ನ ಯಜಮಾನಪ್ಪ ಇವತ್ತು ಕಷ್ಟದಲ್ಲಿದ್ದಾನೆ, ಹೆಂಡತಿಗೆ ಬುದ್ಧಿ ಕಲಿಸ್ಬೇಕಾಗಿದೆ, ಏನಾದರೂ ಒಂದು ಸಹಾಯ ಮಾಡು. ಯೋಚನೆ ಮಾಡ್ಬೇಡಿ ಬಿಡಿ ಬಾಸ್, ನಾನು ನೋಡ್ಕೋತೀನಿ. ಅಲ್ಲ ಕಣವ ಮಾಯಾವತಿ, ಏನೋ ನನ್ನ ಹೆಂಡತಿಗೆ ಬುದ್ಧಿ ಕಲ್ಸೋದಕ್ಕೆ ಸ್ವಲ್ಪ ಸಹಾಯ ಮಾಡೋದು ಕೇಳ್ಕೊಂಡು ನಾ 3 ದುರ್ಗಮ್ಮನ ಜಾತ್ರೆ ಉಂಗ್ರ ಕೊಡಕ್ ಬಂದಿದೆಯಲ್ಲ, ನಾನು ನಿನಗೆ ಏನು ಹೇಳಿ? ಬಾಸ್, ಇದು ಜಾತ್ರೆ ಉಂಗ್ರ ಅಲ್ಲ, ಇದಕ್ಕೆ ಒಂದು ವಿಶೇಷವಾದ ಶಕ್ತಿ ಇದೆ. ಮೊದ್ಲು ಇದನ್ನ ನಿಮ್ ಬೆರಳಕ್ಕೆ ಹಾಕ್ಬಿಡ್ತು. ಬಾಸ್, ನಿಮ್ ಹೆಂಡತಿ ನಿಮ್ಗೆ ತೊಂದರೆ ಕೊಡಕ್ ಬಂದಾಗ ತಕ್ಷಣ ಈ ಉಂಗ್ರನ ತೆಗೆದ್ಬಿಡಿ. ಟಕ್ಕಂತ ನೀವು ಮಾಯ ಆಗೋಗ್ತೀರಾ, ಬೇರೆ ಕಡೆ ಪ್ರತ್ಯಕ್ಷ ಆಗ್ತೀರಾ. ಇದೇ ಉಂಗ್ರ ಇಟ್ಕೊಂಡು ನಿಮ್ ಹೆಂಡತಿನ ಸರಿಯಾಗಿ ಆಟಾಡ್ಸಿ. ಗಂಡುಗಲಿ ವಂಶದ ಕಟ್ಟ ಕಡೆ ಎತ್ತುವುದು ಪಾಂಡುರಂಗ ಗಂಡುಗಲಿ, ಎಡಗೈ ಎತ್ತಿದ್ರೆ ಬೀರ ಕೇಸರಿ, ಬಲಗೈ ಎತ್ತಿದ್ರೆ ಬೀರ ಮದಕರಿ, ಅಡಿ ಎತ್ತರೆ ಬಿರಿಯುವುದು ಭೂಮಿ, ತಲೆ ಎತ್ತಿದ್ರೆ ಬೆಚ್ಚುವುದು ಬಾನು. ಈ ಮನೆಯಲ್ಲಿ ನನ್ನ ಜುಟ್ಟಿಗೆ ಕೈ ಹಾಕುವಂತ ಗಂಡಸರು ಯಾರಾದರೂ ಇದ್ದಾರೆ, ಬನ್ನಿ. ಜಾಜವ್ರೆ, ಕೇಳಿದ್ರ ಪಾಂಡುರಂಗ ಗಂಡುಗಲಿಯವರ ಗರ್ಜನೆ? ಹೀಗೆ ಆಡ್ತಾ ಇದಾರೆ. ನೀವು ನಿನ್ನೆ ಅವ್ನು ಜುಟ್ಟು ಹಿಡಿದು ಅಲ್ಲಾಡ್ಸಿದ್ರಲ್ಲ, ಹಾಗೆ ಇನ್ನೊಂದ್ಸಲ ಮಾಡ್ಲಿ ಅಂತ ಕಾಯ್ತಿದ್ದಾನೆ. ಈ ಸಲ ಜುಟ್ಟು ಕೈಗೆ ಬಂದ್ಬಿಡ್ಬೇಕು, ಹಾಗೆ ಮಾಡ್ತೀವಿ. ಹಾಬಿ, ಯಾಕೆ ತುಂಬಾ ಶೌಟ್ ಮಾಡ್ತಿದ್ದೀರಾ? ಇನ್ನು ಮೇಲೆ ನಮ್ಮ ಜೀವನವೆಲ್ಲ ಬರೀ ಶೌಟಿಂಗ್ ಶೌಟಿಂಗ್ ಶೌಟಿಂಗ್. ನೀವು ಗಂಡಸಾಗಿದ್ದರೆ, ನಿಮ್ಮಲ್ಲಿ ದಮ್ಮು ಎನ್ನುವುದು ಬಂದಿದ್ದರೆ ನನ್ನ ಜೊತೆಗೆ ಕೈ ಹಾಕಿ ನೋಡುವೆ. ಹೌದಾ? ವೆಯ್ಟ್. ಹಾಬಿ ಏನು ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಟ್ರು. ಹಾಬಿ 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 ನಾವಿಲ್ಲಿದ್ದೀವಿ. ಹಾಬಿ, ಮಾಯ ಆಗೋ ವಿದ್ಯೆನ ಕಲ್ತ್ಕೊಂಡಿದ್ದೀರಾ? ದೆವ್ವ ಮೆಟ್ಕೊಂಡಿರ್ಬೇಕು. ಈಗ ನೋಡು, ಮೆಟ್ಕೊಂಡಿರೋ ದೆವ್ವನ ಜುಟ್ಟು ಕಿತ್ತು ಬಿಡಿಸ್ತೀನಿ. ಹತ್ರ ಬಂದ್ರೆ ಏನಾಗುತ್ತೆ? ಜಾಜಿಯವ್ರೆ, ಏನಾಯ್ತು? ಅಲ್ಮುರಿತು. ಜಾಜಿಯವ್ರೆ, ಪಾಂಡುರಂಗ ಮಾಟ ಮಂತ್ರ ಕಲ್ತಿದ್ದಾನೆ ಅನ್ಸುತ್ತೆ. ನೀವು ಅವ್ನು ಜುಟ್ಟು ಹಿಡಿಯಕ್ ಹೋದ್ರೆ ಸಾಕು, ಆಸಾಬಿ ಮಾಯ ಆಗ್ತಿದ್ದಾನೆ. ನಿನ್ನೆಯಿಂದ ಹಬೆ ಜುಟ್ಟು ಹಿಡಿಯಕ್ಕೆ ನಾನು ಟ್ರೈ ಮಾಡ್ತಾನೆ ಇದ್ದೀನಿ, ಆಗ್ತಾನೆ ಇಲ್ಲ. ಬಿದ್ದು ಏಟ್ ಮಾಡ್ಕೊಳ್ಳೋದೇ ಆಗೋಗಿದೆ. ಜಾಜಿ, ನಿನ್ನ ಕಥೆ ಮುಗೀತು. ಇನ್ನು ಯಾವತ್ತು ನನ್ನ ಮಗನ ಜುಟ್ಟು ನಿನ್ ಕೈ ಸಿಗಲ್ಲಮ್ಮ. ಅದ್ ಹೇಗೆ ಹೇಳ್ತೀರಾ ಅತ್ತೆ? ನೀವು ಸಾಮಾನ್ಯದವನಲ್ಲ,
ಕೇರಳಕ್ಕೆ ಹೋಗಿ ಮಾಟ ಮಂತ್ರ ಕಲ್ತ್ಕೊಂಡು ಬಂದಿದ್ದಾನೆ. ನೋಡ್ತಾ ಇರು, ಇಷ್ಟರಲ್ಲೇ ನಿನ್ ಜುಟ್ಟನ್ನ ಕತ್ತರಿಸ್ತಾನೆ. ರಂಗತ್ತೆ ಹೇಳ್ತಿರೋದು 100% ಕರೆಕ್ಟ್. ಅತ್ತೆ, ಈ ಕೇರಳ ಮಾಟ ಮಂತ್ರ ಅಲ್ಲ ಜಾಜಿ ಜಂಬಲ್ದಿನ ಹತ್ರ ನಡೆಯಲ್ಲ. ನೋಡ್ತಾ ಇರಿ, ನಿಮ್ಗಳ ಮುಂದೆನೆ ಹಬಿ ಜುಟ್ನ ಕಿತ್ತು ನಿಮ್ ಕೈ ಕೊಡ್ತೀನಿ. ನಮ್ ಬಾಸ್ ಜೊತೆ ಕೇಳೋಷ್ಟು ಧೈರ್ಯನಾ ನಿಮ್ಗೆ? ಎಸ್, ಐ ಕ್ಯಾನ್ ಡೂ ಇಟ್. ಯು ಕಾಂಟ್. ಐ ಕ್ಯಾನ್. ಅದ್ ನಿಮ್ ಹಣೆಲ್ಲೇ ಬರ್ದಿಲ್ಲ. ಮರಿಯಾ, ನೀನು ನನ್ಗೆ ಚಾಲೆಂಜ್ ಮಾಡ್ತೀಯಾ? ನನ್ನ ಹಬಿ ಜುಟ್ನ ಕಿತ್ತು ನಿನ್ ಕೈ ಕೊಟ್ರೆ ನನ್ ಬೆರಳಲ್ಲಿರೋ ಉಂಗ್ರನ್ನ ನಿಮಗ್ ಕೊಡ್ತೀನಿ. ಒಂದ್ ವೇಳೆ ನೀವು ಕೇಳಲಿಲ್ಲ ಅಂದ್ರೆ ನಿಮ್ ಬೆರಳಲ್ಲಿರೋ ಉಂಗ್ರ ನನಗ್ ಕೊಡ್ತೀರಾ? ಎಸ್, ಚಾಲೆಂಜ್. ಚಾಲೆಂಜ್. ಜಾಜಿಯವ್ರೆ, ನೀವು ಈ ಚಾಲೆಂಜ್ ಕಟ್ಟೋದಕ್ಕಿಂತ ಮುಂಚೆ ನನಗೆ 200 ರೂಪಾಯಿ ಕೊಟ್ಟಿದ್ರೆ ನಾವು ಮಸಾಲೆ ದೋಸೆ ತಿನ್ಕೊಂಡ್ ಬಂದು ಯೋಚನೆ ಮಾಡಿ ನೀವು ಚಾಲೆಂಜ್ ಕಟ್ಬೇಕೋ ಬೇಡವೋ ಅಂತ ಹೇಳ್ತಿದ್ನಾ? Don't talk rubbish. Just keep quiet. ಹಬಿ, ನಿಮ್ಮ ಹತ್ರ ಏನೋ ಪರ್ಸನಲ್ ಆಗಿ ಟಾಕ್ ಮಾಡ್ಬೇಕು. ಸ್ವಲ್ಪ ಇಲ್ಲಿ ಬರ್ತೀರಾ? ಅದು ಏನೇ ಮಾತಾಡೋದಿದ್ರು ಅಲ್ಲೇ ನಿಂತ್ಕೊಂಡು ಮಾತಾಡಿ. ಹಬಿ, ಆ ವಿಷಯನ ಹೀಗೆಲ್ಲ ಮಾತಾಡಕ್ಕಾಗಲ್ಲ. ಬನ್ನಿ. ಯಾಕಾಗಲ್ಲ? ಮಾತಾಡಕ್ ಇಷ್ಟ ಇದ್ರೆ ಮಾತಾಡಿ, ಇಲ್ಲಾಂದ್ರೆ ಬೇಡ ಬಿಡಿ. ಹಬಿ, ನಾವಿಬ್ರು ಲವ್ ಅಲ್ಲಿ ಮಾತಾಡೋದನ್ನ ಇವ್ರೆಲ್ರೂ ಕೇಳಿಸ್ಕೋಬೇಕಾ? ನಿಮ್ ಕಿವಿಲಿ ಪುಟ್ಟ ಹೇಳ್ತೀನಿ, ಬನ್ನಿ. ನಿಮ್ಮ ಲವ್ ಎಂತದ್ದು ಅಂತ ನನಗೇನು ಗೊತ್ತಿಲ್ವೇನ್ರಿ? ಅದು ಏನೇ ಮಾತಾಡೋದಿದ್ರು ನೀವು ಅಲ್ಲೇ ನಿಂತ್ಕೊಂಡು ಮಾತಾಡಿ. ಹಬಿ, ಈಗೇನ್ ಬರ್ತೀರಾ ಇಲ್ವಾ? ಬರಲ್ಲ ಅಂತ ಹೇಳಿದ್ಮೇಲೆ ಬರಲ್ಲ. ನಾನೇ ಅಲ್ಲಿಗೆ ಬರ್ತೀನಿ. ಬೇಡ ಕಣ್ರಿ, ಹತ್ರ ಬರ್ಬೇಡ್ರಿ. ಹತ್ರ ಬಂದ್ರೆ ಏನ್ರಿ ಆಗುತ್ತೆ? ಅಯ್ಯ, ಬರ್ಬೇಡಿ ಅಂತ ಹೇಳ್ತಾ ಇದ್ದೀನಲ್ಲ. ಹತ್ರ ಬಂದೇ ಬರ್ತೀನಿ. ಅದೇನ್ರಿ ಮಾಡ್ತೀರಾ? ನಿಮ್ ಜುಟ್ ಕಿತ್ತು ಮರಿಯನ್ ಕೆಲ್ ಕೊಡ್ತೀನಿ. ಸರಿ, ನಿಮ್ಮನೆ ಬರ, ಅನುಭವಿಸಿ. ಮರಿಯಾ, ಇದುವರೆಗೂ ನಮ್ಮ ಗಂಡುಮನೆ ವಂಶದಲ್ಲಿ ಚಿರತೆ ಮೀಸಿನ ತಿರುಗಿಸಿದ ಹೆಂಗಸರು ಇತ್ತು, ಹುಲಿ ಬಾಲನ ಎಳೆದಿರುವ ಹೆಂಗಸರು ಇತ್ತು. ಆದ್ರೆ ಗಂಡನ ಜುಟ್ಟಿಗೆ ಕೈ ಹಾಕಿರೋ ರಾಕ್ಷಸಿನ ನೋಡಿದ್ದು ಕೇಳಿಸ್ಕೊಂಡ್ರೆ ಜಾಜಿ ಅವರೇ, ಮಾನ ಮರ್ಯಾದೆ ಇರೋರಾಗಿದ್ದಿದ್ರೆ ಕೆಂಗೇರಿ ಮೊರಿನಲ್ಲಿ ಬಿದ್ದು ಸಾಯ್ತಾ ಇದ್ರು. ಕೆಂಗೇಲಿ ಮೂಲೆಯಲ್ಲಿ ತುಂಬಾ ಕೊಳಚೆ ಇದೆಯಮ್ಮ. ಒಳಕ್ ಮನ್ಸಿರೋರು ಬಿದ್ದು ಸಾಯೋದಕ್ಕೆ ಅದೇ ಪುಣ್ಯಕ್ಷೇತ್ರ. Don't talk rubbish. ನೋಡಿ ಜಾಜಿ ಅವರೇ, ಪಂದ್ಯದಲ್ಲಿ ಸೋತೆ ಅಂತ ಒಪ್ಕೊಂಡು ಉಂಗ್ರನ ನನಗ್ ಕೊಡಿ. ನಾನು ಪಂದ್ಯದಲ್ಲಿ ಸೋಲದ? ನೆವರ್. ನೋಡ್ತಾ ಇರು, ನಿನ್ನ ಮುಂದೆನೆ ಹಬಿ ಜುಟ್ನ ಕಿತ್ತಿ ಆ ಜುಟ್ನ ನಿನ್ ಕೈಲಿ ಕೊಡ್ತೀನಿ. ಉಂಗುರನ ತಗೋತೀನಿ. ನೀವಿಬ್ರು ಇಲ್ಲಿಂದ ಹೋಗ್ತೀರಾ? ಹೋಗ್ತೀವಮ್ಮ. ಥ್ಯಾಂಕ್ ಯು. ಜಾಜಿಯವ್ರೆ, ನಿಮ್ ನೋಡಿದ್ರೆ ನಂಗೆ ಅಯ್ಯೋ ಅನಿಸ್ತಾ ಇದೆ. ನಿಮ್ಗೋಸ್ಕರ ನಾನು ಯಾವುದೇ ಮನೆ ಹಾಳು ಕೆಲಸ ಮಾಡೋದಕ್ಕೆ ತಯಾರಿದ್ದೀನಿ. ಅದು ಹಬಿ ಹತ್ರ ಹೋಗಿ ಜಾರ್ಜಿ ಅವರು ತುಂಬಾ ವೀಕ್ ಮಾಡ್ತಾ ಇದಾರೆ ಅಂತ ಎಕ್ಸ್ಟ್ರಾ ಕತೆ ಕಟ್ಟಿ ಕರ್ಕೊಂಡ್ ಬಾ. ಅಂದ ತಕ್ಷಣ ಸೆಂಟಿಮೆಂಟಲ್ ಆಗಿ ಬ್ಲಾಕ್ ಮೇಲ್ ಮಾಡಿ ಅವ್ರ ಜುಟ್ ಕಿತ್ತಿ ಆ ಮರಿಯನ್ ಕೆಲ್ ಕೊಡ್ತೀನಿ. ಕತೆ ಕಟ್ಟಕ್ಕಾಗತ್ತಾ? ನಿನ್ ಯೋಗ್ಯತೆ ನನಗ್ ಗೊತ್ತಿಲ್ವಾ? ಗೋ. ಜಾಜಿಯವ್ರೆ, BP ಅಲ್ರಿ. ಅವ್ನು ಬಂದ್ಮೇಲೆ ಕಂಟಿನ್ಯೂ ಮಾಡಿ. ಯಾಕೋ ಯಾಕೋ ರಾಜ ಬಾಗ್ಲು ಹಿಡ್ಕೊಂಡು ಅಳ್ತಾ ಇದೀಯಾ? ಮನೇಲಿ ಊಟ ಹಾಕ್ಲಿಲ್ವೇನ ನಿನ್ಗೆ? ಯಾರು ನಮ್ಮ ಮನೇಲಿ? ಇಲ್ಲ ಕಣ, ಜಾಜಿಯವರು ಅಳ್ತಾ ಇದ್ದಾಗ ನನಗೆ ಅಳು ಬರ್ದಿರ ಇರುತ್ತೇನೋ. ಕತ್ತ ಬಿಡಬಾ, ಹೋಗಿ ಹೋಗಿ ನನ್ನ ಹೆಂಡ್ತೀನಿ ಯಾಕೋ ನೀನು ಅಳ್ಸಕ್ ಹೋಗಿದ್ದೆ? ನಾನೆಲ್ಲ ಅಳುತ್ತೆ. ಅವತ್ತು ನಿನ್ ಜುಟ್ಟು ಇಟ್ಕೊಂಡು ಎಳೆದಾಡಿದ್ರಲ್ಲ, ಅದಕ್ಕೆ ಅವ್ರಿಗೆ ಇವತ್ತು ಪಶ್ಚಾತ್ತಾಪ ಆಗ್ತಿದೆ. ನೀನು ಬಂದ ತಕ್ಷಣ ನಿನ್ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿ ಅವ್ರ ಕಣ್ಣಿನಿಂದ ನಿನ್ ಕಾಲ್ ತೊಳಿತಾರಂತೂ. ನಾನು ಬೆಳಗ್ಗೆ ಎದ್ದ ತಕ್ಷಣ ಜೋಡಿಸಿ ಬಂತ ಕಣ, ಅವಾಗ ಅನ್ಕೊಂಡೆ ನನಗೆ ಏನೋ ಕಾದಿದೆ ಅಂತ. ಎಲ್ಲ ನನ್ನ ಹೆಂಡತಿ ಅಲ್ಲಿದ್ದಾರೆ. ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬಂತು ಅಂದ್ರೆ ನನ್ನ ಕಣ್ಣಲ್ಲಿ ರಕ್ತ ಕಣ್ಣೀರು ಬರ್ತಾ. ಸುಮ್ಮನೆ ಹೇಳಕ್ ಹೋಗಬೇಡಿ. ಇಷ್ಟೊತ್ತು ಯಾಕೆ ಕಳ್ತಾ ಇದ್ರೆ ಅಂತ ಹೇಳ್ಬಿಟ್ರಲ್ರೆ. ಅಂತದ್ದೇನ್ರಿ ಆಯ್ತು? ನನ್ನ ನೋಡ್ತಿದ್ದಾಗ ಎತ್ತಿಟ್ಕೊಂಡ್ರೆ ಹೆಂಡತಿ ಆದವಳು ಗಂಡನಿಗೆ ಗೌರವ ಕೊಡ್ಬೇಕು, ಅದು ಅವಳ ಧರ್ಮ. ಗಂಡ ಅಂದ್ರೆ ಯಾರು? ಯಮಗಂಡ. ಇಷ್ಟು ದಿನ ನಾನು ಹಾಗಂತ ತಪ್ಪು ತಿಳ್ಕೊಂಡಿದ್ದೆ. ಗಂಡ ಅಂದ್ರೆ ಗಾಡ್. ಆ ಗಾಡ್ಗೆ ನಾನು ಅವಮಾನ ಮಾಡ್ಬಿಟ್ಟೆ. ಸರಿ ಅಭಿ, ನನ್ನ ತೊಂಡೆ ತಕ್ಕೋಬೇಕು. ಅದಕ್ಕೆ ನಿಮ್ ಕಾಲ್ ಹಿಡಿದು ನಿಮ್ಮನ್ನ ಹಗ್ ಮಾಡ್ಬೇಕು ಅಂತಿದ್ದೀನಿ. ನಮ್ಮನ್ನೇ ಟ್ಯಾಗ್ ಮಾಡ್ಬಿಟ್ಟಿದ್ರು. ಅಯೋಗ್ಯ, ತಪ್ಕೋತಾರಂತ.
ಪದಪ್ಪ ನಮ್ಮ ಜಾಜಿ ಅವರು ಮಾತಾಡಿದಂತ ಇಂಗ್ಲಿಷ್ ನಿನ್ಗೆ ಹೆಂಗಪ್ಪ ಅರ್ಥ ಆಗುತ್ತೋ? ಇಷ್ಟು ದಿವಸ ಜಾಜಿ ಅವ್ರ ಜೊತೆ ಇದ್ಮೇಲೆ ಅಷ್ಟು ಮಾತ್ರ ಅರ್ಥ ಆಗ್ಲಿಲ್ಲ ಅಂದ್ರೆ ಅವ್ರು ಕೂಡ 200 ರೂಪಾಯಿ ಏನೋ ವ್ಯಾಲ್ಯೂ ಇರುತ್ತೆ. ಜಾಜಿ ಚಂಬಲ್ ತಿನ್ನಿ ಅವ್ರೆ, ಇಷ್ಟು ದಿನ ಇಂಥ ಒಳ್ಳೆ ಬುದ್ಧಿ ಎಲ್ಲಿಗ್ರಿ ಹೋಗಿತ್ತು? ಮುಚ್ಚಲ ಬಾಯ್ ಕತ್ತೆ ಬಿಡುವ. ನಾನು ನನ್ನ ಹೆಂಡತಿ ಮಾತಾಡ್ತಾ ಇದೀವಿ, ನೀನ್ ಬೇಕಿದ್ರೆ ವಾಕಿಂಗ್ ಹೋಗುವ. ಇಲ್ಲಿವರೆಗೂ ನಾನು ಭಾರತೀಯ ಸಂಸ್ಕೃತಿಯ ನಾರಿ ಆಗಿರ್ಲಿಲ್ಲ, ನಿಮ್ಗೆ ಹೆಂಡತಿನೂ ಆಗಿರ್ಲಿಲ್ಲ. ಇದೊಂದ್ಸಲ ನನ್ನ ತಪ್ಪನ್ನ ತಿದ್ಕೊಳ್ಳೋಕೆ ಅವಕಾಶ ಮಾಡ್ಕೊಡಿ. ಪ್ಲೀಸ್ ನಿಮ್ಮ ಪಾದ ಸ್ಪರ್ಶಕ್ಕೆ ಅವಕಾಶ ಮಾಡ್ಕೊಡಿ. ಥ್ಯಾಂಕ್ ಯು ಅಭಿ. ನಮ್ಮ ಒರಟಾದ ಪಾದಗಳಿಗೆ ಇಂಥ ಕೋಮಲ ಸ್ಪರ್ಶ ಸಿಕ್ಕು ಅದೆಷ್ಟು ವರ್ಷಗಳು ಆಗಿದ್ದವೋ ಏನು ಸುಡುಗಾಡು. ಯಪ್ಪ 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 ಯಪ್ಪ. ಏನು ಕೋಮಲವಾಗಿದ್ದ ಕೈ ಬೆರಳುಗಳು ಇದ್ದಕ್ಕಿದ್ದಂತೆ ಭಾರವಾಗುತ್ತಿವೆ ಎಲ್ಲ. ಸ್ವೀಟ್ ಜಾಸ್ತಿ ಆಯ್ತಲ್ಲ ಅದಕ್ಕೆ ಕಣ. ಜಸ್ಟ್ ಮಿಸ್. ಜಾಜಿ ಈಗ ನನ್ನ ಮಗ ಮೊದಲನಾಗಲ್ಲ, ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದ್ದಾನೆ. ಅವನು ಸಿಗೋಲ್ಲ, ಅವ್ನ ಜುಟ್ಟು ಸಿಗೋಲ್ಲ. ಯಾಕೆ ಸಿಗಲ್ಲ? ನಾನು ಅವ್ರ ವೈಫ ನಾನೆಲ್ಲೋ ಲೈಫ್ ಅಂದ್ಕೊಂಡಿದ್ದೆ. ಜಾಜಿ ಅವರೇ, ಸುಮ್ನೆ ನಿಮ್ ಸೋಲು ನೊಪ್ಕೊಂಡು ಉಂಗ್ರ ಬಿಚ್ಕೊಡಿ. ಮರಿಯಾ, ಇಷ್ಟು ದಿನ ವೇಟ್ ಮಾಡಿದ್ಯಾ, ಸ್ವಲ್ಪ ದಿನ ವೇಟ್ ಮಾಡಕ್ಕಾಗಲ್ವಾ? ಹಬಿ ಮನೇಲೇ ಇರ್ತಾರೆ ಅಂದ್ಮೇಲೆ ಅವ್ರ ಜುಟ್ಟು ನನ್ ಕೈಯಲ್ಲಿ ಸಿಗಲ್ವಾ? ನೋಡ್ತಾ ಇರು, ನಿನ್ ಮುಂದೆನೆ ಹಬಿ ಜುಟ್ನ ಕಿತ್ತು ನಿನ್ ಕೈ ಕೊಡ್ತೀನಿ. ಬಾಯಿ ಮಾತಲ್ಲಿ ಹೇಳ್ತಾ ಇದ್ರ, ಇಲ್ಲಿವರೆಗೂ ಜುಟ್ಟೆ ಮುಟ್ಟಿಲ್ಲ. ಚಂಪ, ನನ್ ಪರ್ಸನಲ್ ವಿಷಯದಲ್ಲಿ ಟಾಕ್ ಮಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ನಿನ್ ಜುಟ್ ಕಿತ್ತು ನಿನ್ ಕೈಯಲ್ಲಿ ಕೊಡ್ತೀನಿ. ಹೋಗೆ ಅಷ್ಟೇ, ನಿಮ್ಗೂ ಹೇಳ್ಬೇಕಾ? ಹೋಗ್ತೀನಮ್ಮ. ಥ್ಯಾಂಕ್ ಯು ಮರಿಯಾ. ನಾನು ಹೋದೆ. ಜಾಜಿ ಅವ್ರೆ ಹೊಡೀತು ನಿಮ್ಗೆ ಲಕ್ಕು. ಪಾಂಡುರಂಗ ಬರ್ತಾ ಇದ್ದಾನೆ. ಹೌದಾ? ಕೆಲಸ ಮಾಡು, ನಾನು ಹಬಿ ಜೊತೆ ಟಾಕ್ ಮಾಡ್ತಾ ಇರ್ತೀನಿ, ಆಗ ನೀನು ಹಿಂದ್ಗಡೆಯಿಂದ ಹಬಿನ ಕ್ಯಾಚ್ ಮಾಡು. ಅದ್ ಹೇಗ್ ಮಾಯ ಆಗ್ತಾರೋ ಅವ್ರ ಜೊತೆ ನನ್ನ ಕೈಯಲ್ಲಿ ಹೇಗ್ ಸಿಗಲ್ವ ಅನ್ನೋದನ್ನ ನಾನು ನೋಡ್ತೀನಿ. ಹಬಿ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು, ಸ್ವಲ್ಪ ಇಲ್ಲಿ ಬರ್ತೀರಾ? ಪರವಾಗಿಲ್ಲ, ಅಲ್ಲಿಂದನೇ ಹೇಳಿ. ಹಬಿ, ನಾನು ಮಹಿಳಾ ಸಂಘದಲ್ಲಿ ಒಂದು ಪ್ರಾಮಿಸ್ ಮಾಡಿದ್ದೀನಿ. ಏನು ಗಂಡನ ಜುಟ್ಟಿಗೆ ಕೈ ಹಾಕಲ್ಲ ಅಂತಾನೆ? ಹಬಿ, ಡೋಂಟ್ ಟಾಕ್ ರಬೇಶ್. ಮುಂದಿನ ವರ್ಷ ನಾನು ಮಹಿಳಾ ಸಂಘಕ್ಕೆ ಬರೋದು ನಮ್ಮ ಮಗುನ ಎತ್ಕೊಂಡು. ದತ್ತುಪುತ್ರನ? ಹಬಿ, ಯಾಕೆ ಲೈಫಲ್ಲಿ ಇಷ್ಟೊಂದು ಡಿಸಪಾಯಿಂಟ್ ಆಗಿದ್ದೀರಾ? ನಾನು ಹೇಳ್ತಿರೋದು ನಮ್ಮ ಮಗುನ ಅಂತ. ಅಂದ್ರೆ ಬೆಡ್ರೂಮ್ ಅಲ್ಲಿ ಹಾಕಿರೋ ನೋಟಿಫಿಕೇಶನ್ ತೆಗೆದುಬಿಟ್ಟಿಲ್ಲ? ಎಸ್ ಹಬಿ, ಆಫ್ ಕೋರ್ಸ್. ಹಬಿ, ಇಲ್ಲಿ ಬರ್ತೀರಾ? ನಿಮ್ಮ ಹತ್ರ ಏನೋ ಒಂದು ಗುಟ್ಟು ಹೇಳಬೇಕು. ನೀವು ಆ ಕಾರ್ಯ ಮಾಡ್ತೀನಿ ಅಂದ್ರೆ ಒಂದೇನ್ರಿ 1000 ಗುಟ್ಟು ಹೇಳಿ ಕೇಳೋದಕ್ಕೆ ನಾನು ತಯಾರಾಗಿದ್ದೀನಿ. ಅದು ಏನ್ರಿ, ಜುಟ್ಟು ಹಿಡಿದ ತಕ್ಷಣ ಮಾಯ ಆಗ್ತಿದ್ರಾ? ಮಾಯ ಆಗಿ ನೋಡೋಣ. ಝೂಮ್ ಬರಾಬರ್, ಝೂಮ್ ಬರಾಬರ್, ಝೂಮ್. ಎಲ್ಲ ನಿಮ್ಮ ಗುರುಗಳು ಮಾಯ ಆಗ್ಬಿಟ್ರು. ಜಾಜಿ ಚಂಬಲ್ ತಿನ್ನಿವ್ರೆ, ಎಲ್ಲಿಗ್ರಿ ಹೋದ್ರೆ? ನಾನು ಇಲ್ಲೇ ಇದ್ದೀನಿ ಹಬಿ. ಏನ್ರಿ ಬರೀ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ, ನಿಮ್ಮ ಆ ಕುಟ್ಟನೆ ಕಾಣಿಸ್ತಾ ಇಲ್ವಲ್ಲೇ? ಏನಾಯ್ತು? ರಂಗಮ್ಮ, ಏನ್ ಹೇಳೆ ಏನು ಅಂತ ಹೇಳಿ. ನಿಮ್ಮ ಮುತ್ತಿನ ಸೊಸೆ ನನ್ನ ಜುಟ್ಟಿಗೆ ಕೈ ಹಾಕಕ್ಕೆ ಅಂತ ಬಂದು ಮಂಗ ಮಾಯ. ಅತ್ತೆ, ನಾನು ಇಲ್ಲೇ ಇದ್ದೀನಿ. ಎಲ್ಲಿದೆಯಮ್ಮ? ಮಾತ್ರ ಕೇಳಿಸ್ತಾ ಇದೆ, ನೀನ್ ಕಾಣಿಸ್ತಾನೆ ಇಲ್ವಲ್ಲ. ಓ ಮೈ ಗಾಡ್, ನಾನು ಇಲ್ಲೇ ಇದ್ರು ನಿಮ್ ಕಣ್ಣಿಗೆ ಯಾಕೆ ಕಾಣಿಸ್ತಾ ಇಲ್ಲ? ಮಾರಿಯಮ್ಮ ಡಾರ್ಲಿಂಗ್, ಏನಿದೆಲ್ಲ? ಬಾಸ್, ಗಂಡಂಗೆ ತೊಂದ್ರೆ ಕೊಡೋ ಹೆಂಡತಿ ಭೂಮಿನಲ್ಲಿ ಇರೋದಿಲ್ಲ, ಮಾಯಾಗಿ ಗಾಳಿ ಸೇರ್ಕೊಂಡ್ಬಿಟ್ಟಿರ್ತಾಳೆ. ಜಾಜಿ ಚಂಬಲ್ ತಿನ್ನಿವ್ರೆ, ಎಲ್ರಿ ಕಳ್ದೋಗ್ಬಿಟ್ರೆ? ಏನು ಯಜಮಾನ್ರೆ, ಇರೋರ್ನ ಬಿಟ್ಟು ಇಲ್ದಿರೋರ್ನ ಯಾಕೆ ಕೂಗ್ತಾ ಇದ್ದೀರಾ? ಸ್ವಲ್ಪ ತಪ್ಪಿದ್ರೆ ಇಲ್ಲಿ ನನ್ನ ಹೆಂಡತಿ ಕಾಣಿಸ್ತಲ್ಲ ಅಂತ ನಾನು ಒತ್ತಾಡ್ತಾ ಇದ್ದೀನಿ, ಬಂದು ತಲೆ ತಿಂತಾಳೆ. ಅವ್ರೊಬ್ರೆ ನಾನು ನಿಮ್ಗೆ ಸೇವೆ ಮಾಡಕ್ಕಿರೋದು. ನನಗೆ ಹೇಳಿ, ನಾನ್ ನಿಮ್ಗೆ ಜೋ ತಟ್ಟಿ ಮಲಗಿಸ್ತೀನಿ. ಬೇಡ ಹಬಿ, ಹಾಗೆ ಮಾಡಬೇಡಿ. ಅಯ್ಯ ಶಿವನೇ, ಇವ್ರ ಧ್ವನಿ ಮಾತ್ರ ಕೇಳಿಸ್ತಾ ಇದೆ, ಇವರೇ ಕಾಣಿಸ್ತಾ ಇಲ್ವಲ್ಲಪ್ಪ? ಇನ್ ಮುಂದೆ ಅವ್ರು ಕಾಣಿಸಲ್ಲ, ಕಾಣಿಸಿದ್ರೆ ಅವ್ರ ದೆವ್ವ ಕಾಣಿಸ್ಬೇಕಷ್ಟೇ. ಚಂಪಾ, ಇನ್ನೊಂದ್ಸಲ ನನ್ನ ದೆವ್ವ ಗಿವ್ವ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ನನ್ನ ಹೆಂಡತಿ ವರ್ಷಕ್ಕೆ ಬಿಡ್ತಾಳೆ, ನಿನ್ ಪಾಡಿಗೆ ಏನೋ ಮಲ್ಕೋ ಹೋಗೆ. ಏನು ಯಜಮಾನ್ರೆ, ಬೆಳಿಗ್ಗೆ ಆದ ತಕ್ಷಣ ನನಗೂ ಯಾವ ದೇವಸ್ಥಾನದಲ್ಲಿ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿ. ಬೆಳಗ್ಗೆ ಆದ್ಮೇಲೆ ನೋಡ್ಕೊಳ್ಳೋಣ, ಈಗ ಹೋಗಿ ಬಿತ್ತೋ ಹೋಗಿಲ್ಲಿಂದ. ಏನು ಯಜಮಾನ್ರೆ, ನಿಮ್ಗೋಸ್ಕರ
ಬಿಸಿಯಾಗಿ ಕೆನೆ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ ಕಟ್ಕಟ ಅಂತ ಗಂಟೆ ತಗೊಂಡೋಗಿ ಗಟ್ಗಟ ಅಂತ ಗಟಾರ ಸುರಿ. ಯಾಕೆ ಯಜಮಾನ್ರೆ ಹೀಗೆ ರೈಸ್ ಹಾಕ್ಬಿಟ್ರಿ? ಲೇ ನನ್ನ ಹೆಂಡತಿ ಮಾಯ ಆಗಿ 3 ದಿನ ಆಯ್ತು. ಅವಳು ಎಲ್ಲೂ ಹೋದ್ಲು ಅಂತ ನಾನ್ ತಲೆ ಕಟ್ಕೊಂಡಿದ್ದೆ. ಕಾಫಿಯ ಮಗನೇ ಬಾಯವ್ವ ಬಾ ಮಾತ್ರೋಸಿದ ಹಂಗಮ್ಮ ನೋಡ್ರೆ. ಇರೋ ಒಬ್ಬ ಮಗ ಸುಖ ಸಂತೋಷ ಸಮೃದ್ಧಿ ನೆಮ್ಮದಿಯಿಂದ ಇರಬೇಕು ಅಂದ್ರೆ ಇವಳನ್ನ ಕಟ್ಕೊಂಡು ಎಲ್ಲಿಗಾದ್ರೂ ಹೋಗಿ, ಎಲ್ಲಿಗಾದ್ರೂ ಹಾಳಾಗೋಗಿ. ನನ್ನೇನ್ ಕೇಳ್ತೀರಾ? ಮತ್ತೆ ನನ್ನ ಹೆಂಡತಿ ಕಾಣಿಸ್ತಿಲ್ಲ ಅಂತ ನಾನ್ ಕಟ್ಟಿದ್ದೀನಿ. ಹೋಗ್ರಿ ಸುಮ್ನೆ. ಮರೆಯ ಮೈಡಾಲೆ ಹೇಳಿ ಬಾಸ್. ಮಾಯಾವತಿ ನನ್ನ ಹೆಂಡತಿ ಕಾಣೆ ಆಗಿದ್ದಾಳೆ. ಅದರಲ್ಲಿ ನಿನ್ನ ಕೈವಾಡ ಇದೆ ಅನ್ನೋ ನನಗೆ ಚೆನ್ನಾಗಿ ಗೊತ್ತು. ಮೊದಲು ಅವಳನ್ನು ಕರ್ಕೊಂಡು ಬಾಸ್ ಅವ್ರು ಬಂದ್ರೆ ಮತ್ತೆ ನಿಮ್ ಜುಟ್ಟು ಕೈ ಹಾಕ್ತಾರಷ್ಟೇ. ಹಾಕಿದ್ರೆ ಹಾಕಿ ಬಿಡವ. ಗಂಡ ಹೆಂಡ್ರ ಸಂಬಂಧದ ಬಗ್ಗೆ ನಿನಗೇನು ಗೊತ್ತಾಗತ್ತ? ಕಾಣೆ 3 ದಿನ ಆಯ್ತು. ನನಗೆ ನೆಮ್ಮದಿನೇ ಇಲ್ಲ ಗೊತ್ತಾ? ನೋಡ ಉಚ್ಚ ಮಾಡೋಣ ಅಂತ ಹೋದ್ರೆ ನಿಮ್ದೇನೆ ಬರಕಿಲ್ಲವಾ? ಅವಳು ನನ್ನನ್ನು ಪ್ರೀತಿಸ್ತಾ ಏನಂತೆ, ನಾನು ಅವಳನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ನನ್ನ ಹೃದಯ ಚೆನ್ನಾಗಿ ಗೊತ್ತು. ಕರ್ಸ್ಬಿಡು. ಬಾಸ್ ನೀವು ಮತ್ತೆ ಎಡುತ್ತಾ ಇದ್ದೀರಾ. ಅಯ್ಯೋ ನಾನು ಅವಳನ್ನ ಯಾವತ್ತು ಕರ್ಕೊಂಡು ಆವತ್ತು ಎಡವಿದ್ದಾಯ್ತು, ಎದ್ದು ಆಯ್ತು. ನೋಡ ನೀ ಕೊಟ್ಟಿರೋ ಬಂಗ್ರ ಮೊದ್ಲು ತಗೊಂಬಿಡ. ಆದ್ರೆ ನಾನು ಮಾಯ ಆಗಬಾರ್ದು. ಸರಿ ಟೊಮೆಟೊ ಕರ್ಸು. ಅನ್ಭವಿಸಿ. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಜಾತಿ ಚಪ್ಪಲ್ತೀನಿ ಅವ್ರೆ. ನನ್ನನ್ನು ಬಿಟ್ಟು ಅದೆಲ್ಲರೂ ಹೋಗ್ತಿದ್ರೆ ನಿಮ್ಮನ್ನು ನೋಡಿದ್ರೆ 3 ದಿನ ಆಗೋಯ್ತು. ಪಾಪ ಊಟ ತಿಂಡಿ ಮಾಡ್ಕೊಂಡಿದ್ರೆ ಅಲ್ವೋ. ಬಂದ್ರೆ ನಿಮ್ಗೋಸ್ಕರ ಅಂತ ನಾನೇ ಮುಂದೆ ನಿಂತಿದ್ದು ಮ್ಯಾಗಿ ಮಾಡ್ಕೊಡ್ತೀರಿ. ಇಬ್ರು ಒಂದೇ ತಟ್ಟಲ್ಲಿ ಸಾಕಣ. ಸಾಕ್ ಸುಮ್ನೆ ರೀ. ಮಾಯ ಮಂತ್ರ ಕಲ್ತು ನನ್ನನ್ನೇ ಮಾಯ ಮಾಡ್ತೀರಾ? ಮರಿಯಾ ನೋಡ್ತಾ ಇರು ಅಭಿಜಿತ್ನ ಹೇಗ್ ಕಿತ್ತು ನಿನ್ಗೆ ಕೊಡ್ತೀನಿ ಅಂತ.